ಹಾಯ್ ಎಲ್ಲರಿಗೂ. ಇವತ್ತು ಡೈರೆಕ್ಟಾಗಿ ತಿಂಡಿನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟು ಸ್ವಲ್ಪ ಶೀತ ಆಗಿದೆ, ಹಾಗಾಗಿ ವಾಯ್ಸ್ ಚೇಂಜ್ ಆಗಿದೆ. ಈ ಥರ ಒಂದು ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹೆಸರು ಬೇಳೆ ತೊಗೊಳ್ತಿದ್ದೀನಿ. ನಾನು ಈ ಥರ ಬೇಳೆ ರೈಸು ಅಥವಾ ಪೊಂಗಲು ಈ ಥರ ಎಲ್ಲ ಮಾಡೋತ್ತಿಗೆ ನಾನು ಹೆಸರು ಬೇಳೆನೇ ಜಾಸ್ತಿ ಯೂಸ್ ಮಾಡ್ತೀನಿ, ಯಾಕಂದರೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹೆಸರು ಬೇಳೆನೇ ಯೂಸ್ ಮಾಡ್ಕೊಳ್ತಿದ್ದೀನಿ. ಈ ಥರ ಅರ್ಧ ಗ್ಲಾಸಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿನ ತೊಗೊಳ್ತಿದ್ದೀನಿ. ಇದೆರಡನ್ನೂ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಆದ ನಂತರ ಇದಕ್ಕೆ ಈಗ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅರ್ಧ ಗ್ಲಾಸಷ್ಟು ಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 3.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಇದಕ್ಕಿಂತನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಅಂದರೆ ನಿಮಗೆ ಅನ್ನ ಸ್ವಲ್ಪ ಪೊಂಗಲಿಗೆ ಚೆನ್ನಾಗಿ ಬೇಯಬೇಕಾಗುತ್ತೆ. ಹಾಗಾಗಿ ಒಟ್ಟು ನಾನಿಲ್ಲಿ 3.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಬೇಯಕ್ಕೆ ಇಡ್ತಿದ್ದೀನಿ. ಇದ್ರ ಜೊತೆಗೇ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಒಂದು ವೇಳೆ ಸ್ವೀಟ್ ಪೊಂಗಲು ಮಾಡೋದಾದರೆ ಉಪ್ಪನ್ನ ಹಾಕ್ಕೊಳ್ಳಲ್ಲ, ಹಾಗೆ ಬೇಯಿಸ್ಕೊಂಡು ಸಪ್ರೇಟಾಗಿ ಸ್ವೀಟಿಗೂ ಖಾರಕ್ಕೂ ಒಗ್ಗರಣೆ ಮಾಡಿ ಅದನ್ನು ಮಾಡ್ಕೊಳ್ತೀನಿ. ಇವತ್ತು ನಾನು ಸಿಂಗಲ್ ಖಾರ ಪೊಂಗಲ್ ಮಾತ್ರ ಮಾಡ್ತಿರೋದು. ಹಾಗೆ ಅನುಜದು ಸ್ನ್ಯಾಕ್ಸ್ ಬಾಕ್ಸಿಗೆ ಇವತ್ತು ರಾಗಿ ಪ್ಯಾನ್ ಕೇಕ್ ಮಾಡೋಣ ಅಂದ್ಕೊಂಡಿದ್ದೆ. ಇವತ್ತು ಅವನಿಗೆ ಲಂಚ್ ಬಾಕ್ಸ್ ಇಲ್ಲಲ್ಲ, ಸ್ಯಾಟರ್ಡೆ ಆಗಿರೋದ್ರಿಂದ ಪ್ಯಾನ್ ಕೇಕ್ ಮಾತ್ರ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೆ ಫಸ್ಟು ನಾನು ಒಂದು ಬಾಳೆಹಣ್ಣು ತೊಗೊಂಡು ಅದನ್ನು ಈ ಥರ ನೀಟಾಗಿ ಪೇಸ್ಟ್ ಮಾಡಿ ತಂದಿದ್ದೀನಿ. ಅದಾದ ನಂತರ ಇದಕ್ಕೆ ನಾನು 3 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ನಂತರ 1 ಸ್ಪೂನಷ್ಟು ನಾನು ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇಷ್ಟೇ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಎಕ್ಸ್ಟ್ರಾ ಇದಕ್ಕೆ ಜಾಗ್ರಿ ಪೌಡ್ರು ಏನು ಆ್ಯಡ್ ಮಾಡ್ಕೊಳ್ತಿಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ದೋಸೆ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ನಾನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಒಂದು ದೋಸೆ ಹುಯ್ಬೇಕು ಅಷ್ಟು ಅದಕ್ಕೆ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ನಾನು ಸೋಡಾ ಆಗಲಿ ಏನು ಯೂಸ್ ಮಾಡ್ತಿಲ್ಲ ಇವತ್ತು. ಇದನ್ನು ಕಲಿಸ್ಬಿಟ್ಟು ಒಂದು 10 ನಿಮಿಷ ಪಕ್ಕಕ್ಕೆ ಮುಚ್ಚಿ ತೆಗೆದಿಟ್ಬಿಡ್ತೀನಿ. 10 ನಿಮಿಷ ಆದಮೇಲೆ ನಾನು ಪ್ಯಾನ್ ಕೇಕ್ನ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಸಣ್ಣ ದೋಸೆ ಮಾಡ್ಕೊಂಡ ಹಾಗೆ ಈ ಥರ ಹಾಕ್ಕೊಂಡ್ರೆ ಸಾಕು. ಇದನ್ನೀಗ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ತಿದ್ದೀನಿ, ಯಾಕೆಂದರೆ ರಾಗಿ ಹಾಕ್ಕೊಂಡಿದ್ದೀನಿ, ಅದು ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ತಿದ್ದೀನಿ. ಈಗ ಇದನ್ನು ಇನ್ನೊಂದು ಸೈಡಿಗೂ ತಿರುಗಿಸಿ ಹಾಕ್ಕೋಬೇಕಾಗುತ್ತೆ. ಒಂದು ಸೈಡು ನೀಟಾಗಿ ಬೆಂದಿದೆ ನೋಡ್ತಿದ್ದೀರಲ್ಲ. ಈಗ ಇನ್ನೊಂದು ಸೈಡಿಗೂ ಅದೇ ಥರ ಬೇಯಿಸ್ಕೊಳ್ಬೇಕು. ಇದು ಬೆಂದಾದ ನಂತರ ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಇದನ್ನು ನಾನು ಡ್ರೈ ಫ್ರೂಟ್ಸ್ ಸ್ಲೈಸರು ಇದು ನಂದು, ಅದರಲ್ಲಿ ನಾನು ಬಾದಾಮಿ ಮತ್ತು ಪಿಸ್ತಾನ ಸ್ಲೈಸ್ ಮಾಡ್ಕೊಳ್ತಿದ್ದೀನಿ. ಈಗ ಪ್ಯಾನ್ ಕೇಕಿಗೆ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರ ಮೇಲೇ ಹನಿ ಹಾಕ್ಕೊಳ್ತಿದ್ದೀನಿ. ಹನಿ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಏನು ಸ್ಲೈಸ್ ಮಾಡಿಟ್ಟಿದ್ನಲ್ಲ ಅದನ್ನೂ ಹಾಕ್ಕೊಳ್ತಿದ್ದೀನಿ. ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ಈ ಥರ ಮಾಡಿಕೊಡ್ತಿದ್ದೀನಿ. ನೆಕ್ಸ್ಟು ಇಲ್ಲಿ ನೋಡಿದ್ರೆ ಬೇಳೆ ಮತ್ತು ರೈಸ್ ಬೆಂದಿದೆ. ನೀವು ರೈಸ್ ನೋಡ್ತಿದ್ರೆ ಚೆನ್ನಾಗಿ ಬೆಂದಿದೆ, ನೋಡ್ತಿದ್ದೀರಲ್ಲ, ಸ್ಮೂತಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟು ನಾನೊಂದು ಪ್ಯಾನಿಗೆ ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟು ಸಾಸಿವೆ, ಅದಾದ ನಂತರ ಕರಿಬೇವು, ಸ್ವಲ್ಪ ಜೀರಿಗೆನೂ ಹಾಕ್ಕೋಬೋದು. ಇದು ಸಿಡ್ದೆಲ್ಲ ಆದ ನಂತರ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಿದ್ದೀನಿ, ಬೇಳೆ ಹಾಕಿರೋದ್ರಿಂದ. ನೆಕ್ಸ್ಟು ಶೇಂಗಾನ ಹಾಕ್ಕೊಳ್ತಿದ್ದೀನಿ. ಶೇಂಗಾ ಮಾಮೂಲಿಯಾಗಿ ತುಂಬ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡ್ರೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಸೊ ಅಲ್ಲಿವರೆಗೂ ನಾನು ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ. ತುಂಬ ಕಡಿಮೆ ಪ್ರಮಾಣದಲ್ಲಿ ಅದೆರಡನ್ನೂ ಹಾಕ್ಕೊಳ್ತಿರೋದು. ನೆಕ್ಸ್ಟು 2 ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಇದಾದ ನಂತರ ಸ್ವಲ್ಪ ಗೋಡಂಬಿನೂ ಹಾಕ್ಕೋಬೇಕು. ಗೋಡಂಬಿ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಇದ್ರ ಜೊತೆ 4 ರಿಂದ 5 ಕಾಳು ಮೆಣಸನ್ನು ಹಾಕ್ಕೊಳ್ತಿದ್ದೀನಿ. ಸೊ ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ತಿನ್ನೋತ್ತಿಗೆ ಕಾಳು ಮೆಣಸು ಸಿಕ್ಕಿದ್ರೂ, ಮಧ್ಯದಲ್ಲಿ ಸಿಕ್ಕಿ ನೀವು ಅದನ್ನು ತಿಂದ್ರೂ ನಿಮಗೆ ಅಷ್ಟು ಖಾರ ಆ ಥರ ಏನೂ ಅನಿಸಲ್ಲ, ಚೆನ್ನಾಗಿರುತ್ತೆ ಅದ್ರ ಫ್ಲೇವರು. ಪೊಂಗಲಿಗೆ ಈ ಥರ ಹಾಕ್ಕೊಂಡು ಮಾಡಿದರೆ. ಈಗ ಇದಿಷ್ಟನ್ನು ಮಿಕ್ಸ್ ಮಾಡಿದರೆ ಆಯಿತು. ಉಪ್ಪು ನಾನು ಇದ್ರ ಜೊತೆ ಯಾವಾಗಲೂ ಚಟ್ನಿ ಇಟ್ಟಿರ್ತೀನಿ ಕಾಂಬಿನೇಷನಿಗೆ, ಸೊ ಉಪ್ಪು ಅಲ್ಲಿಗೆ ಸರಿ ಆಗುತ್ತೆ. ಚಟ್ನಿ ಜೊತೆ ಮಿಕ್ಸ್ ಮಾಡಿ ತಿನ್ನುವಾಗ ಉಪ್ಪು ಕಡಿಮೆ ಇದ್ರೂ ಅದ್ರ ಜೊತೆ ಸರಿ ಆಗಿಬಿಡುತ್ತೆ. ಸೊ ಅನುಜ್ ಇವತ್ತು ಸ್ಯಾಟರ್ಡೆ, ಅವನು ಹೊರಟಿದ್ದಾನೆ. ನಿಮಗೆಲ್ಲರಿಗೂ ಬಾಯ್ ಹೇಳ್ತಿದ್ದಾನೆ. ಖಂಡಿತ ನಿಮ್ಮ ತನಕ ತಲುಪುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದ ನಂತರ ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಹಾಕಿ
ನೆಕ್ಸ್ಟು ಇಲ್ಲಿ ನೋಡ್ತಿದ್ರೆ ನನ್ನ ಹಸ್ಬೆಂಡು ತುಂಬ ಕಳೆಗಳು ಬಂದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾನು ಹೇಗೂ ಪಾಟಲ್ಲೆಲ್ಲ ಗಿಡ ಇತ್ತಲ್ಲ ಅದನ್ನೆಲ್ಲ ಟ್ರಿಮ್ ಮಾಡ್ಕೋಬೇಕಾಗಿತ್ತು. ತುಂಬ ದಿನದಿಂದ ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ನೀಟ್ ಮಾಡಬೇಕಾಗಿತ್ತು. ಹಾಗೆ ಎಲ್ಲದನ್ನು ಗಿಡಗಳನ್ನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಾಸವಾಳ ಗಿಡ ಅದೆಲ್ಲ ಇತ್ತು. ಹೂವನ್ನು ಬಿಟ್ಟಿತ್ತು, ಎಲ್ಲದರಲ್ಲೂ ಕಟ್ ಮಾಡೋಕ್ಕೆ ಬೇಜಾರು. ಬಟ್ ಮಳೆಗಾಲ ಟೈಮಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಅದು ಬೇಗ ಚಿಗುರು ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೀಸನ್ನಿಂದ ಹೂವು ಎಲ್ಲ ಬಿಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಟೈಮಲ್ಲಿ ಇದನ್ನು ಟ್ರಿಮ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಈ ಪಾಟಲ್ಲಿ ನೋಡಿದರೆ ಒಂದು ಶೋ ಪ್ಲ್ಯಾಂಟ್ ಇತ್ತು, ಅದ್ರ ಪಕ್ಕನೇ ಇನ್ನೊಂದು ಗಿಡ ಹುಟ್ಬಿಟ್ಟಿತ್ತು. ನಾನು ಅದನ್ನೇನು ತೆಗಿಯೋಕ್ಕೆ ಹೋಗಿರಲಿಲ್ಲ. ಅದು ನೋಡಿದರೆ ತುಂಬ ದೊಡ್ಡದಾಗಿ ಫುಲ್ ಬೇರು ಬಿಟ್ಬಿಟ್ಟಿತ್ತು. ಅದನ್ನು ತೆಗಿಯೋಷ್ಟರೊಳಗೆ ಸಾಕಾಯಿತು. ಈಗ ಟ್ರಿಮ್ ಮಾಡ್ತಿದ್ದೀನಿ. ಈ ದಾಸವಾಳ ನಂಗೆ ತುಂಬ ಇಷ್ಟ, ತುಂಬಾ ಹೂ ಬಿಡುತ್ತೆ ಅದರಲ್ಲಿ. ಅದನ್ನು ಟ್ರಿಮ್ ಮಾಡಿಬಿಟ್ಟು ಅದರದ್ದು ರೆಂಬೆಗಳೇನಿತ್ತು ಅದನ್ನು ಮತ್ತೊಂದು ಸರಿ ಚುಚ್ಚಿಟ್ಟು ನೋಡೋಣ ಚಿಗುರು ಬರ್ಬೋದೇನೋ ಅಂತ ತೆಗೆದಿಟ್ಟಿದ್ದೀನಿ ಸೈಡಿಗೆ. ನೆಕ್ಸ್ಟ್ ಹಾಗೆ ತುಂಬ ಗಿಡಗಳಿತ್ತು, ಅದನ್ನೆಲ್ಲ ನೀಟ್ ಮಾಡ್ಕೋಬೇಕಾಗಿತ್ತು. ಇಲ್ಲಿ ನಾನು ಈ ವಿಡಿಯೋನ ತುಂಬ ಲೆಂತಿಯಾಗಿ ನಿಮಗೆ ತೋರಿಸಿಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡ್ತಿರೋದು. ಬಟ್ ನನಗೆ ತುಂಬಾ ಟೈಮ್ ಹಿಡಿತು. ನಾನು ಅದನ್ನು ತುಂಬ ಶಾರ್ಟಾಗಿ ತುಂಬ ಸ್ಪೀಡಾಗಿ ಎಲ್ಲ ಓಡಿಸ್ಬಿಟ್ಟು ನಾನಿಲ್ಲಿ ಎಡಿಟ್ ಮಾಡಿ ಹಾಕಿದ್ದೀನಿ. ಈ ಕೆಲಸಗಳೇ ಮಾಡೋತ್ತಿಗೆ ಆಲ್ಮೋಸ್ಟ್ 1 ಅವರ್ ಬೇಕಾಗುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನನಗೆ. ಇನ್ನೂ ತುಂಬ ಗಿಡಗಳಿತ್ತು ಆ್ಯಕ್ಚುಲಿ ಲಾಸ್ಟ್ ಟೈಮಲ್ಲೆಲ್ಲ. ಆದರೆ ಏನಾಯಿತು ಅಂತ ಹೇಳಿದರೆ ಇಲ್ಲಿ ಮನೆ ಓನರ್ ನಾವು ಬಂದು ಆ್ಯಕ್ಚುಲಿ ಇಲ್ಲಿ ಬಾಡಿಗೆಗೆ ಬಂದು 5 ಇಯರ್ ಕಂಪ್ಲೀಟ್ ಆಯಿತು. ಇದು 6th ಇಯರ್ ರನ್ನಿಂಗು. ಏನು ಅಂತ ಹೇಳಿದರೆ ಇಲ್ಲಿದ್ದ ಓನರ್ ನಾವು ಇಂಟರ್ಲಾಕ್ ಹಾಕ್ತೀವಿ ಮುಂದೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟ್ ಮಾಡಿಸ್ತಿದ್ರು. ಸೊ ಅವಾಗ ಏನಾಯಿತು ಅಂದರೆ ನಾನು ಹಾಕಿದ ಗಿಡಗಳನ್ನೆಲ್ಲ ತೆಗೆದುಬಿಟ್ಟೆ. ಯಾಕೆಂದರೆ ಇಂಟರ್ಲಾಕ್ ಹಾಕಿದರೆ ನಮಗೆ ಇಲ್ಲೆಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ಅಂತೇಳಿ ಹಸ್ಬೆಂಡೂ ನೀನೇನು ಇಡೋಕ್ಕೆ ಹೋಗಬೇಡ ತುಂಬ ಗಿಡ ಅಂತೇಳಿದರು. ಆ ರೀಸನಿಗೋಸ್ಕರ ತುಂಬ ಗಿಡ ಎಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ಎಸೆಯೋಕ್ಕೂ ಹೋಗಲಿಲ್ಲ ನಾನು, ಯಾಕಂದರೆ ಬೇಜಾರಾಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಗಿಡಗಳನ್ನೆಲ್ಲ ತೆಗೆದು ಬೇರು ಸಮೇತ ನನ್ನ ಮಗ ಅವಾಗ ಅಂಗನವಾಡಿ ಹೋಗ್ತಿದ್ದ ಆ ಟೈಮಿಗೆ ಅವರಿಗೆ ಕೊಟ್ಬಿಟ್ಟೆ. ಸೊ ಅಲ್ಲಿ ನಟ್ಟಿದ್ದಾರೆ. ಹೇಗೋ ಒಂದು ಕಡೆ ಗಿಡ ಉಳಿತಲ್ಲ ಅಂತ ಒಂದು ಸಮಾಧಾನ ಆಯಿತು. ಹಾಗೆ ಇಲ್ಲಿ ನೋಡಿದರೆ ಒಂದು ಪ್ಲ್ಯಾಂಟನ್ನ ಒಂಚೂರು ರೌಂಡ್ ಶೇಪ್ ಕೊಡೋಣ ಸ್ಪೈಡರ್ ಪ್ಲ್ಯಾಂಟ್ನ ಅಂತೇಳಿ ಕಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಕೈನೂ ಒಂಚೂರು ಚೂರು ಕಟ್ಟಾಯಿತು. ಅವಾಗ ನನಗೆ ಅನಿಸಿದ್ದು ಈ ಥರ ಅಂತೇಳಿದರೆ ಗಿಡಗಳಿಗೂ ಪಾಪ ಇದೇ ಥರ ನಾನು ಕಟ್ ಮಾಡೋತ್ತಿಗೆ ನೋವಾಗ್ತಿರ್ಬೋದಲ್ವಾ. ನಮಗೆ ನೋವಾದಂಗೆ ಅದಕ್ಕೂ ನೋವಾಗುತ್ತೆ. ಆದರೆ ಏನು ಮಾಡ್ಬೋದು, ಟ್ರಿಮ್ ಮಾಡಲೇಬೇಕು. ಟ್ರಿಮ್ ಮಾಡಿದ್ರೇ ಅದು ಚೆನ್ನಾಗಿ ಇನ್ನೂ ಬೆಳ್ಕೊಳ್ಳೋದು. ಹಾಗಾಗಿ ನೆಕ್ಸ್ಟು ಎಲ್ಲಿ ನೋಡಿದರೂ ಆಲ್ಮೋಸ್ಟ್ ತುಳಸಿ ಗಿಡಗಳು ನಮ್ಮ ಮನೇಲಿ ಅಲ್ಲಲ್ಲಿ ಬಿಟ್ಟಿರುತ್ತೆ. ಅದನ್ನು ಕಟ್ ಮಾಡಿ ತೆಗಿಯೋಕ್ಕೂ ತುಂಬ ಬೇಜಾರು ನನಗೆ. ಅಂದರೆ ಅದು ಯಾವಾಗಲೂ ತೆಗಿಯೋಕ್ಕೂ ಆಗಲ್ಲ. ಅದು ಒಂದು ವಾರ ಅಂದರೆ ಭಾನುವಾರ ಇಂಥ ಟೈಮಲ್ಲೆಲ್ಲ ಅದನ್ನು ಟ್ರಿಮ್ ಮಾಡೋದಾಗಲಿ ಅಥವಾ ತೆಗೆಯೋದಾಗಲಿ ಮಾಡ್ಬೋದು. ಎಲ್ಲ ವಾರಗಳಲ್ಲೂ ಆ ತುಳಸಿ ಗಿಡನ ಮುಟ್ಟೋದಾಗಲಿ ಅಥವಾ ತೆಗೆಯೋದಾಗಲಿ ಮಾಡಬಾರ್ದು. ಹಾಗೆಯೇ ನನ್ನ ಹತ್ರ ಅಲೋವೆರಾ, ಇನ್ನು ತಲೆಗೆ ಏನೇನು ನನ್ನ ಹೇರ್ ಪ್ಯಾಕಿಗೆಲ್ಲ ಬೇಕಾಗುತ್ತೆ ಅದೆಲ್ಲ ಇದೆ. ಲಾಸ್ಟ್ ತೋರಿಸಿದ್ನಲ್ಲ ಅದರಲ್ಲಿ ನಾನು ಮೆಹಂದಿ ಗಿಡ ಇತ್ತು, ಅದನ್ನು ಟ್ರಿಮ್ ಮಾಡಿಲ್ಲ ಇನ್ನೂ. ಅದರ ಎಲೆ ಎಲ್ಲ ತೆಗೆದು ಹೇರ್ ಪ್ಯಾಕ್ ಹಾಕಿದ ನಂತರ ಮತ್ತೆ ಟ್ರಿಮ್ ಮಾಡ್ಕೊಳ್ತೀನಿ. ಇದು ನೋಡಿ ದೊಡ್ಡ ಪತ್ರೆ ಗಿಡ. ಇಲ್ಲಿ ನೀರಿನ ಒಳಹರಿವು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನೆಲದಲ್ಲಿ ನಟ್ಟಿದ್ದೀನಿ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿ ಜೇಡ್ ಪ್ಲ್ಯಾಂಟು, ಅದು ಚೆನ್ನಾಗಿ ಬಂದಿದೆ. ಇಲ್ಲೊಂದು ಬಕೆಟಲ್ಲಿ ನಾನು ಬಕೆಟ್ ಒಡೆದೋಗ್ಬಿಟ್ಟಿತ್ತು, ಅದರಲ್ಲಿ ನುಗ್ಗೆ ಸೊಪ್ಪಿನ ಗಿಡ ನಟ್ಟಿದ್ದೀನಿ. ಬಟ್ ಬರುತ್ತಾ ಇಲ್ಲ ಗೊತ್ತಿಲ್ಲ. ಇದು ಪೇರಲೆ ಗಿಡ, ಇದೂ ಅಷ್ಟೇ. ಇಲ್ಲೂ ಒಂದು ನಟ್ಟಿದ್ದೀನಿ ನೋಡಿ. ಇದೆಲ್ಲ ಚಿಗುರು ಬಂದರೆ ನಮ್ಮ ಅದೃಷ್ಟ. ನುಗ್ಗೆ ಸೊಪ್ಪಿಗೋಸ್ಕರ ಬೇರೆ ಕಡೆ ಓಡಾಡಬೇಕಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ತುಳಸಿ ಗಿಡ ಬಂದಿದೆ. ಇದಕ್ಕೆ ಏನು ಅಂತ ಹೇಳಿದರೆ ನೀರೇನೂ ಹಾಕಲ್ಲ, ಬಾಗಿಲು ತೊಳಿತೀನಲ್ಲ ಅದೇ ನೀರು ಇದಕ್ಕೆ ಹೋಗುತ್ತೆ. ಇದ್ರ ಬೇರೆಲ್ಲ ಕೆಳಗಡೆ ಹೋಗಿದೆ, ಈ ಥರ ಬಿಡಬಾರ್ದು. ಬಟ್ ನನ್ನ ಹಸ್ಬೆಂಡ್ ಯಾವಾಗಲಾರು ಒಂದಿನ ನೋಡಿಬಿಟ್ಟು ತೆಗಿತಾರೆ ಇದನ್ನು. ಹಾಗೆ ಮಣ್ಣಿನ ಪಾತ್ರೆ ಎಲ್ಲ ಈ ಥರ ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗ್ಸೋಕ್ಕಿಟ್ಟಿದ್ದೆ. ಟೈಮ್ ತುಂಬಾ ಆಗಿತ್ತು, ಬೇಗ ಸ್ನಾನ ಮಾಡಿಬಿಟ್ಟು ಅನುಜನ ಕರ್ಕೊಬರ್ಬೇಕಾಗಿತ್ತು. ಹಾಗಾಗಿ ರೆಡಿ ಆಗಿದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಧ್ಯಾಹ್ನ ಬಂದುಬಿಡ್ತಾನೆ. ಸೊ ನಾನು ಬೇಗ ಹೋಗಿ ಕರ್ಕೊಬರ್ಬೇಕು. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.